ಮೊದಲನೇದಾಗಿ ನಮ್ಮ ಆಕ್ರಮ ನ್ಯಾಷನಲ್ ಟಿವಿಗೆ ಅಭಿನಂದನೆಗಳ ಸಲ್ಲಿಸ್ತಾ, ಎರಡನೇದಾಗಿ ನಮ್ಮ ಸಿ.ಕೆ. ಮೂರ್ತಿ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಏನಿವತ್ತು ನಮ್ಮೆಲ್ಲಾ ಸ್ನೇಹಿತರು ನಮ್ಮ ಮೂರ್ತಿ ಅಣ್ಣವ್ರನ್ನ ಹುಟ್ಟುಹಬ್ಬನ ವರ್ಷದಂತೆ ಈ ವರ್ಷನೂ ಕೂಡ ಅತಿ ವಿಜೃಂಭಣೆಯಿಂದ ನೀವು ನೋಡ್ತಾ ಇದ್ದೀರಾ. ಎಲ್ಲಾ ರೀತಿಲಿ ಇರ್ಬೋದು, ಹೃದಯವಂತಿಕೆಯಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಅಂತ ವ್ಯಕ್ತಿಗೆ ನಾವೆಲ್ಲ ಸ್ನೇಹಿತರು ಹುಟ್ಟುಹಬ್ಬ ಶುಭಾಶಯ ಕೋರಕ್ಕೋಸ್ಕರ ಎಲ್ಲಾರನ್ನು ಬಂದು ಸೇರಿದೀವಿ. ಇದೊಂಥರ ತುಂಬಾ ಖುಷಿ ಪಡುವಂತ ವಿಚಾರ. ಏನಕ್ಕೆ ಅಂದ್ರೆ ಸಮಾಜಮುಖಿ ಕೆಲಸದಲ್ಲಿ ಇರ್ಬೋದು, ಎಲ್ಲ ಒಂದು ಸಾಮಾಜಿಕ ಕಳಕಳಿ ಇರ್ಬೋದು, ಒಂದು ಮಾನವೀಯತೆಯಲ್ಲಿ ಇರ್ಬೋದು, ಅಂತ ವ್ಯಕ್ತಿನ ನಾನು ಸುಮಾರು ಒಂದು 20 ವರ್ಷದಿಂದ ನಾನು ನೋಡಿದ್ದೀನಿ, 22 ವರ್ಷದಿಂದ ಜೊತೆಲಿದ್ದೀನಿ. ಆತ್ಮೀಯತೆಯಲ್ಲಿ ಒಬ್ಬ ವ್ಯಕ್ತಿನ ಮಾತಾಡ್ಸೋದಿರ್ಬೋದು, ಪ್ರತಿಯೊಂದರಲ್ಲೂ ನಾನು ತುಂಬಾ ಆತ್ಮೀಯತೆ ನೋಡಿದ್ದೀನಿ. ಅದರಿಂದ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಈ ಸಂತೋಷ, ಈ ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ದೇವರು ಅವ್ರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಟ್ಟು ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಇನ್ನೂ ದೇವರು ಆಯುಸ್ ಕೊಟ್ಟು ಬದುಕಿಸ್ಲಿ ಅಂತೇಳಿ, ಒಳ್ಳೇದಾಗ್ಲಿ. ಇನ್ನೂ ಅವರು ಸಮಾಜ ಮುಖ್ಯವಾಗಿ ಕೆಲಸ ಮಾಡೋಕೆ ಹೆಚ್ಚಿನ ಅವ್ರು ಇನ್ನ ರಾಜಕೀಯವಾಗಿರ್ಬೋದು ಇನ್ನು ಬೆಳಿಬೇಕು. ಅವರು ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಿಮ್ಮ ಮುಖೇಣ ಅವ್ರಿಗೆ ತಿಳಿಸ್ತೀನಿ. ನನ್ನ ಹೆಸರು GS ಕುಮಾರ್ ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತೆ ಆಟೋ ಚಾಲಕರ ಘಟಕದ ಉಸ್ತುವಾರಿ ಆಗಿದ್ದೀನಿ. ಏನು ಚಾಮರಾಜಪೇಟೆಯ ಡಾಕ್ಟರ್ ಸಿ.ಕೆ. ಮೂರ್ತಣ್ಣವರ ಜನ್ಮದಿನ ಶುಭಾಶಯಗಳು ಅಂತ ಕೋರಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ವರ ಕೊಟ್ಟು ಇನ್ನ ಎತ್ತಿನ ದಿನದಲ್ಲಿ ಒಳ್ಳೇದಾಗ್ಬೇಕು ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಕಳ್ಕೊತೀನಿ. ಮಳೆ ಬೆಳೆ ಆಗಿರೋದ್ರಿಂದ ನಾನು ಕರ್ನಾಟಕ ಚಳುವಳಿ ವೇದಿಕೆ ಮಧುಗೌಡರು ಅಧ್ಯಕ್ಷತೆಯಲ್ಲಿ ನೆಕ್ಸ್ಟ್ ಅವರು ಬೆಳಿಬೇಕು ಅಂತ ನಾವು ಚೆನ್ನಾಗಿ ಕಾಪಾಡಿ ದೇವ್ರನ್ನ ಆಯುಷ್ಪರಿ ಕೊಟ್ಟು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಹುಟ್ಟುಹಬ್ಬ ಯಾವ ತರ ಆಚರಣೆ ಮಾಡ್ತೀರಾ, ಏನು ಮೊದಲನೇದಾಗಿ ನನ್ನ ಜನ್ಮದಿನಕ್ಕೆ ಶುಭಾಶಯ ಕೋರಿದಂತ ಎಲ್ಲರಿಗೂ ಅನಂತ ಧನ್ಯವಾದಗಳು. ನಾವು ದೂರದ ಊರಿಗೆ ಪ್ರವಾಸವಾಗಿದ್ದ ಇವತ್ತು ನಮ್ಮ ಸಹಪಾಠಿಗಳಾದಂಥ ಎಲ್ಲರೂ ಸಹ ಸೇರಿ ಅವರು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆಲ್ಲ ನನ್ನ ಕೃತಜ್ಞಪೂರ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇವಾಗ ನಾವು ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿ ಅಭಿಮಾನಿಗಳ ರೀತಿಯಲ್ಲಿ ಅವರು ನಮ್ಮನ್ನು ಇಷ್ಟಪಟ್ಟು ಆಚರಿಸ್ತೀವಿ. ಹಾಗಾಗಿ ಪ್ರತಿ ವರ್ಷ ಸದಾ ಅವರ ಅಭಿಮಾನ ಆರೈಕೆ ನಮಗೆ ಇದೇ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಸುಮಾರು 18 ವರ್ಷಗಳಿಂದ RCB ಮ್ಯಾಚ್ಗಳನ್ನು ನಾವು ನೋಡ್ತಾ ಇದ್ದೋ. ಇವತ್ತು ಭಾರಿ ವಿಶೇಷವಾಗಿ 18 ವರ್ಷಗಳ ನಂತರ ವನವಾಸ ಅಂತಾರಲ್ಲ, 18 ವರ್ಷದ ವನವಾಸ, ಆ ಥರ ವನವಾಸನ ಪೂರೈಸಿದರೆ RCBಲಿ ಪ್ರತಿಯೊಬ್ಬರು ಪ್ಲೇಯರ್ಗಳು ಸಹ ನಮ್ಮ ಕರ್ನಾಟಕದವ್ರು ಅಲ್ದಿದ್ರು ಸಹ RCB ಬೆಂಗಳೂರು ನಗರದ ಟೀಮ್ ಅನ್ನೋದು ಒಂದು ಉದ್ದೇಶದಿಂದ ಭಾರಿ ಸಂತೋಷ ಆಗಿದೆ ನಮಗೆ. ಭಾರಿ ಈ ನಮ್ಮ ಪ್ರಶಸ್ತಿ ಮೂಲಕ ಅವರು ಗೆದ್ದಿರೋದು ನಮಗೆ ಭಾರಿ ಇನ್ನೂ ಸಂತೋಷ. ಮುಂದೆನೂ ಸಹ ನಮ್ಮ ರಾಜ್ಯದ ಪರವಾಗಿ ಯಾರೇ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರೆ ಅವರು ಯಾವುದೇ ರಾಜ್ಯದಲ್ಲಿರಲಿ, ಆದರೆ ನಮ್ಮ ರಾಜ್ಯದ ಪರವಾಗಿ ಭಾಗವಹಿಸಿದ್ದಾರೆ ಅಂದರೆ ಅವರಿಗೆ ತುಂಬರದ ಅಭಿನಂದನೆಗಳನ್ನು ನಡೆಸ್ತೀವಿ. ತನು ಮನ ಧನ ಸಹಾಯ ಮಾಡೋಕ್ಕೆ ಸದಾ ಸಿದ್ಧರಿರ್ತೀವಿ ನಾವು.